ಇಸ್ಕಾನ್ ಮಂಗಳೂರು ವತಿಯಿಂದ ಶ್ರೀರಾಮನವಮಿ ಉತ್ಸವ ಮತ್ತು ಶ್ರೀಕೃಷ್ಣ ಬಲರಾಮ ರಥ ಶೋಭಾಯಾತ್ರೆಯು ಏಪ್ರಿಲ್ 6ರ ಸಂಜೆ 4:30 ಗಂಟೆಗೆ ನಡೆಯಲಿದೆ ಎಂದು ಇಸ್ಕಾನ್ ಅಧ್ಯಕ್ಷ ಗುಣಕರ ರಾಮದಾಸ ಹೇಳಿದ್ದಾರೆ. ಇವರು ಇಂದು ಮಂಗಳೂರು ನಗರದ ಇಸ್ಕಾನ್ ದೇಗುಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನ ನೀಡಿದರು. ಈ ಹಬ್ಬವು ಇಸ್ಕಾನ್ ದೇವಸ್ಥಾನದಿಂದ ಪ್ರಾರಂಭವಾಗಿ ಶಾರದಾ ಹೈಸ್ಕೂಲ್ ಮೈದಾನದಲ್ಲಿ ಮುಂದುವರಿಸಲಾಗುತ್ತಿದೆ. ಈ ಪವಿತ್ರ ಹಬ್ಬವು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮ ಅವರ ಪವಿತ್ರ ಯಾತ್ರೆಯನ್ನ ಸ್ಮರಿಸ್ತಾ ಇದೆ ಎಂದು ಹೇಳಿದ್ದಾರೆ. ಮಥುರೆಯ ವೃಂದಾವನದ ಬೀದಿಗಳಲ್ಲಿ ತಮ್ಮ ಭಕ್ತರಿಗೆ ಆಶೀರ್ವಾದ ನೀಡಲು ರಥಯಾತ್ರೆಯನ್ನ ಕೈಗೊಂಡಿದ್ರು. ಈ ಶೋಭಾಯಾತ್ರೆ ಆ ಪವಿತ್ರ ಘಟನೆಯನ್ನ ಪುನರಾವರ್ತಿಸಿ ಭಕ್ತರ ಹೃದಯಗಳಲ್ಲಿ ದೇವರನ್ನ ಪ್ರವೇಶಿಸುವ ಸಂಕೇತವಾಗಿದೆ ಎಂದರು. ಇಸ್ಕಾನಿನ ದೇವಸ್ಥಾನದಲ್ಲಿ ಕೊನೆ 20 ವರ್ಷದಿಂದ ಆಚರಿಸ್ತಾ ಬಂದಿದ್ದೇವೆ. ಆದರೆ ಈ ವರ್ಷ ಇದನ್ನು ಕೇವಲ ನಮ್ಮ ದೇವಸ್ಥಾನದ ಹಬ್ಬವಲ್ಲದೆ ಇದೊಂದು ನಾಡಿನ ನಗರದ ಹಬ್ಬವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಸರಿದ ರಾಮನವಮಿಯನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಆರಾಧ್ಯ ದೇವರಾದಂತಹ ಶ್ರೀಕೃಷ್ಣ ಮತ್ತು ಬಲರಾಮರನ್ನು ರಾಮ ಲಕ್ಷ್ಮಣರಾಗಿ ವಿಶೇಷ ಅಲಂಕಾರ ಮಾಡಲಾಗ್ತದೆ. ಆ ದಿವಸ ರಾಮ ಲಕ್ಷ್ಮಣ ಅಲಂಕಾರೀಕೃತರಾದಂತಹ ಕೃಷ್ಣ ಮತ್ತು ಬಲರಾಮರು ರಥಯಾತ್ರೆ ಶೋಭಾಯಾತ್ರೆಯಲ್ಲಿ ಇಲ್ಲಿನ ಇಸ್ಕಾನ್ ಕಲಾಕುಂಜ ದೇವಸ್ಥಾನದಿಂದ ಹೊರಟು MG ರೋಡಿಗೆ ಹೋಗಿ MG ರೋಡಿನ PVS ಸರ್ಕಲ್, ನವಭಾರತ್ ಸರ್ಕಲ್ ಹಾಕಿ ಆ ಶೋಭಾಯಾತ್ರೆಯು ಅಲ್ಲಿಂದ ಶಾರದಾ ವಿದ್ಯಾಲಯ ಶಾಲೆಯ ಗ್ರೌಂಡಿನಲ್ಲಿ ಕೊನೆಗೊಳ್ಳಿದೆ. ಅದಾದ ಮೇಲೆ ಶ್ರೀರಾಮ ಸೀತೆ ಲಕ್ಷ್ಮಣರಿಗೆ ವಿಶೇಷ ಅಭಿಷೇಕದ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲವನ್ನು ಒಳಗೊಂಡಂತಹ ವಿಜೃಂಭಣೆಯ ರಾಮನವಮಿಯ ಆ ಒಂದು ಆಚರಣೆ ನಡೆಯಲಿದೆ. ಬಹಳಷ್ಟು ಪುಟಾಣಿ ಮಕ್ಕಳು ರಾಮಾಯಣದ ಸಾಂಸ್ಕೃತಿಕ ವೇಷಭೂಷಣಗಳಲ್ಲಿ ಬಂದು ಈ ಹಬ್ಬವನ್ನು ಚೆಂದಗಾಣಿಸಿಕೊಳ್ಳಲಿದ್ದಾರೆ. ಅಲ್ಲಿಂದ ಕೊನೆಗೆ ಅಭಿಷೇಕ ಎಲ್ಲ ಆದಮೇಲೆ ದೇವರು ಮತ್ತೆ ರಥದಲ್ಲಿ ಅಲ್ಲಿಂದ ದೇವಸ್ಥಾನಕ್ಕೆ ಬರಲಿದ್ದಾರೆ. ಹೀಗೆ ಇಡೀ ನಾಡಿನ ನಗರದ ಜನತೆಗೆ ಈ ಹಬ್ಬವನ್ನು ಮುಟ್ಟಿಸುವುದಕ್ಕೋಸ್ಕರ ಈ ವರ್ಷದಿಂದ ನಾವು ರಾಮನವಮಿಯನ್ನು ಕೇವಲ ದೇವಸ್ಥಾನದ ಹಬ್ಬವಲ್ಲದೆ ಇಡೀ ನಗರದ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಈ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳೋದೆಂದರೆ ಈ ಶ್ರೀರಾಮನವಮಿ ವಿಶೇಷವಾಗಿ ರಾಮ ಲಕ್ಷ್ಮಣರ ರಥಯಾತ್ರೆ. ಇದು ಕೃಷ್ಣ ಬಲರಾಮ ರಥಯಾತ್ರೆ ಅಲ್ಲ. ರಾಮನವಮಿ ದಿವಸ ರಾಮ ಲಕ್ಷ್ಮಣರ ರಥಯಾತ್ರೆ, ರಾಮ ಲಕ್ಷ್ಮಣ ಸೀತರಿಗೆ ವಿಶೇಷ ಅಭಿಷೇಕ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲರಲ್ಲೂ ಎಲ್ಲ ನಾಡಿನ ಜನತೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ನಿಮ್ಮ ಮೂಲಕ ಇಡೀ ನಗರದ ನಾಡಿನ ಜನತೆಯನ್ನು ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಸ್ವಾಗತವನ್ನು ಬಯಸ್ತೀವಿ.